ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಬಂದ್ಬಿಟ್ಟು 87ನೇ ಕ್ವಶನ್ ನೋಡೋಣ. ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಫಸ್ಟ್ ಸ್ಟೇಟ್ಮೆಂಟ್: ಆನ್ ದಿ ಡಿಸಲ್ಯೂಷನ್ ಆಫ್ ದಿ ಹೌಸ್ ಆಫ್ ದಿ ಪೀಪಲ್ ದ ಸ್ಪೀಕರ್ ಶಲ್ ನಾಟ್ ವೆಕೇಟ್ ಹಿಸ್ ಆರ್ ಹರ್ ಆಫೀಸ್ ಅಂಟಿಲ್ ಇಮಿಡಿಯೇಟ್ಲಿ ಬಿಫೋರ್ ದಿ ಫಸ್ಟ್ ಮೀಟಿಂಗ್ ಆಫ್ ದಿ ಹೌಸ್ ಆಫ್ ದಿ ಪೀಪಲ್ ಆಫ್ಟರ್ ಡಿಸಲ್ಯೂಷನ್. ಸೆಕೆಂಡ್ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಅಕಾರ್ಡಿಂಗ್ ಟು ದ ಪ್ರಾವಿಷನ್ ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ a member of the House of the People, on being elected as Speaker, shall resign from his or her political party immediately. ಮೂರನೇ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ದ ಸ್ಪೀಕರ್ ಆಫ್ ದಿ ಹೌಸ್ ಆಫ್ ದಿ ಪೀಪಲ್ ಮೇ ಬಿ ರಿಮೂವ್ಡ್ ಫ್ರಮ್ ಹಿಸ್ ಆರ್ ಆಫೀಸ್ ಬೈ ರೆಸೊಲ್ಯೂಷನ್ ಆಫ್ ದಿ ಹೌಸ್ ಆಫ್ ದಿ ಪೀಪಲ್ passed by the majority of all the then member of the house, provided that no resolution shall be moved unless at least 14 days notice has been given of the intention to move the resolution. ವಿಚ್ ಆಫ್ ದಿ ಸ್ಟೇಟ್ಮೆಂಟ್ ಗಿವನ್ ಅಬೌವ್ ಆರ್ ಕರೆಕ್ಟ್ ಅಂತ ಹೇಳಿ ಕೇಳಿದ್ದಾರೆ. ಇದು ಕೂಡ ಪೊಲಿಟಿ ಕ್ವಶನ್. ಇದು ಬಂದ್ಬಿಟ್ಟು ಆರ್ಟಿಕಲ್ 94 ಬಗ್ಗೆ ಹೇಳುತ್ತೆ. ಸೊ ನಾವು ಆರ್ಟಿಕಲ್ 94ರಲ್ಲಿ ಹೋಗಿ ಚೆಕ್ ಮಾಡಿದ್ರೆ ವೆಕೇಟಿಂಗ್ ಆ್ಯಂಡ್ ರಿಸೈನಿಂಗ್ ಆಫ್ ಆ್ಯಂಡ್ ರಿಮೂವಲ್ ಆಫ್ ದ ಆಫೀಸ್ ಆಫ್ ಸ್ಪೀಕರ್ ಆ್ಯಂಡ್ ಡೆಪ್ಯೂಟಿ ಸ್ಪೀಕರ್. ಸೊ ಇಲ್ಲಿ ನಾವು ನೋಡಿದ್ರೆ ಮೇ ಬಿ ರಿಮೂವ್ಡ್ ಫ್ರಮ್ ಹಿಸ್ ಆಫೀಸ್ ಬೈ ರೆಸೊಲ್ಯೂಷನ್ ಆಫ್ ದಿ ಹೌಸ್ ಆಫ್ ದಿ ಪೀಪಲ್ ಪಾಸ್ಡ್ ಬೈ ಮೆಜಾರಿಟಿ ಆಫ್ ಆಲ್ ದಿ ದೆನ್ ಮೆಂಬರ್ಸ್. ಅಂದರೆ ಇದಕ್ಕೆ ಎಫೆಕ್ಟಿವ್ ಮೆಜಾರಿಟಿ ಅಂತ ಕರೀತಾರೆ. ಆವಾಗ ಎಷ್ಟು ಮೆಂಬರ್ಸ್ ಇರ್ತಲ್ಲ ಅವ್ರದ್ದು ಮೆಜಾರಿಟಿ ಇರಬೇಕು, ಅದಕ್ಕೆ ಎಫೆಕ್ಟಿವ್ ಮೆಜಾರಿಟಿ. ಸೊ ಇದು ಒಂದು ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಅದೇ ರೀತಿಯಾಗಿ ಪ್ರೊವೈಡೆಡ್ ಫರ್ದರ್ ದಟ್ ವೆನ್ ಎವರ್ ದ ಹೌಸ್ ಆಫ್ ದಿ ಪೀಪಲ್ ಇಸ್ ಡಿಸಾಲ್ವ್ಡ್ ದ ಸ್ಪೀಕರ್ ಶಲ್ ನಾಟ್ ವೆಕೇಟ್ ಹಿಸ್ ಆಫೀಸ್ ಅಂಟಿಲ್ ಇಮಿಡಿಯೇಟ್ಲಿ ಬಿಫೋರ್ ದಿ ಫಸ್ಟ್ ಮೀಟಿಂಗ್ ಆಫ್ ದಿ ಹೌಸ್ ಆಫ್ ದಿ ಪೀಪಲ್ ಆಫ್ಟರ್ ದಿ ರೆಸೊಲ್ಯೂಷನ್. ಸೊ ಇದು ಒಂದನೇ ಸ್ಟೇಟ್ಮೆಂಟ್ ಆಗುತ್ತೆ. ಸೊ ಒಂದನೇ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ, ಮೂರನೇ ಸ್ಟೇಟ್ಮೆಂಟ್ ಸರಿ ಇದೆ. ಎರಡನೇ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಅವನು ಯಾವುದೇ ಪೊಲಿಟಿಕಲ್ ಪಾರ್ಟಿಗೆ ಅಫ್ಲಿಕ್ಟೆಡ್ ಆಗಿದ್ರೂ ಕೂಡ ಅವನು ಇಂಪಾರ್ಷಿಯಲಿ ಆಕ್ಷನ್ ತಗೊಬೇಕು ಅಂತ ಇರುತ್ತೆ, ಹೊರತಾಗಿ ಅವನು ಆ ಪಾರ್ಟಿಗೆ ರೆಸಿಗ್ನೇಷನ್ ಕೊಡಬೇಕು ಅಂತ ಹೇಳಿ ಇರಲ್ಲ. ಸೊ ಎರಡನೇ ಸ್ಟೇಟ್ಮೆಂಟ್ ತಪ್ಪಾಗಿದೆ. ಒಂದು ಕರೆಕ್ಟ್ ಇದೆ, ಮೂರು ಕರೆಕ್ಟ್ ಇದೆ. ಆನ್ಸರ್ ಬಂದ್ಬಿಟ್ಟು ಸಿ ಆಗುತ್ತೆ. ಸರಿ, ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನಾಳೆ ನೋಡೋಣ. ಥ್ಯಾಂಕ್ ಯು.